ಈ ಕಾಲದಲ್ಲಿ ನಾನ್ ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ಬಯಸಿದ್ರೆ ತಪ್ಪೇನಿದೆ? ಏನಾಗಲಿ ಕಾಮದಿಂದ ಕಂಗಟ್ಟು ಧರ್ಮವನ್ನು ಧಿಕ್ಕರಿಸಿದ ಹೆಣ್ಣೆ ನಿನಗೆ ಹೊಡಿತ ಬದುಕಿನ ಸಾಕ್ಷಿತಾಳು. ನಿಲ್ಲಿಸಲು ಹೇಸಿ ಕೆಲಸವನ್ನು. ಅಯ್ಯೋ ಸ್ವಾಮಿ, ನೀವು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡದಿದ್ರೆ ನನ್ನ ಶೀಲವನ್ನ ಹಾಳು ಮಾಡ್ಬಿಡ್ತಾ ಇದ್ದೀನಿ. ಸಾಕ್ ನಿಲ್ಸಪ್ಪ, ಎಷ್ಟೊಂದು ಚೀರಾಡ್ತಾ ಇದೀಯಾ ರೀ. ನಾನು ಎಷ್ಟೇ ಬೇಡ್ಕೊಂಡ್ರು ನಾನು ನಿಮ್ಮ ತಮ್ಮನ ಹೆಂಡತಿ, ನಿನಗೆ ಮಗಳ ಸ್ಥಾನದಲ್ಲಿ ಇದ್ದವಳು ಅಂತ ಎಷ್ಟೇ ಬೇಡ್ಕೊಂಡ್ರು ನನಗೆ ಬಾರ್ಕೋಲ್ನಿಂದ ಹೊಡೆದ್ರಿ ನಿಮ್ಮಣ್ಣ. ಏ ಮೈಲಾರಿ, ತಮ್ಮನ ಹೆಂಡತಿಯ ಮೊದಲು ಮರುತವಳು ಶೀಲ ಕೆಡಸಕ ನಿಂತಿದೆಯಲ್ಲ, ನನ್ನ ಸಾಯಿಸದೆ ಬಿಡಲ್ಲ. ಹೊಡಿತಮ್ಮ, ನಿನ್ನ ಮನಸ್ಸಿಗೆ ತೃಪ್ತಿ ಆದರೆ ಶೀಲಕ್ಕೆ ಕೈ ಹಾಕಿದವನು ಅಂತ ಮಾತ್ರ ಹೇಳಬೇಡ. ಸುಳ್ಳು ಹೇಳ್ತಿದ್ದಾಳೆ ಇವಳು, ಸುಳ್ಳು ಹೇಳ್ತಿದ್ದಾಳೆ. ಅಯ್ಯೋ 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 ಅಯ್ಯೋ, ನೀವೇ ಬಂತು ನೋಡಿದ್ರು ಕೂಡ ನಾನು ಸುಳ್ಳು ಹೇಳ್ತಾ ಇದ್ದಾನೆ ಅಂತಾನಲ್ರಿ. ನಾನು ಏನ್ ಗತಿ ಮಾಡ್ಲಿ? ನಾನು ಈ ಮನೆಯಲ್ಲಿ ಇರೋದಿಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಏ ಮೈಲಾರಿ, ಕಣ್ಣಾರೆ ನಾನು ನೋಡಿದ ಸುಳ್ಳು ಅಂತ ಹೇಳ್ತಿದೀಯಲ್ಲ, ನಿನ್ನಂತ ನೀಚ ನಿಲ್ದವರಿಗೆ ನೋಡೇ ಇಲ್ಲ. ಮಣ್ಣಿಂದ ನಿನ್ನ ಮೇಲೆ ಅನುಮಾನ ಬಂದಿತ್ತು, ಅದನ್ನ ಈಗ ಮಾಡಿ ತೋರಿಸಿಬಿಟ್ಟೆ. ಕಪಟ ನನ್ನ ಮನೆಯಿಂದ ಆಚೆ. ನೀನು ನನ್ನ ಅಪ್ಪ ಮೇಲೆ ಹುಟ್ಟಿದ ಮಗನಲ್ಲ, ದಾರಿಯಲ್ಲಿ ಬಿದ್ದ ತಂದ ಕೂಸು ನೀನು. ಆ ಮಾತನಾಡಿಬಿಟ್ಟೆಯ, ಯಾರನ್ನು ಕೇಳಿ ಆಡಿದೆಯೋ ಈ ಮಾತು.